ನೀನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ಸರ್ವೇಶ್ವರನ ಈ ಶಕ್ತಿಯುತ ಪದಗಳೊಂದಿಗೆ ಅಬ್ರಹಾಮನ ಅಸಾಮಾನ್ಯ ಪ್ರಯಾಣವು ಪ್ರಾರಂಭವಾಗುತ್ತದೆ. ಅಬ್ರಹಾಮನು ದೈವಿಕ ಯೋಜನೆಗಾಗಿ ಆಯ್ಕೆಯಾದ ಒಬ್ಬ ಸಾಮಾನ್ಯ ವ್ಯಕ್ತಿ. ಹಲವಾರು ವರ್ಷಗಳ ಪ್ರಾರ್ಥನೆ ಮತ್ತು ಹಂಬಲದ ನಂತರ ತನ್ನ 100ನೇ ವಯಸ್ಸಿನಲ್ಲಿ ದೇವರು ಅಬ್ರಹಾಮ ಮತ್ತು ಅವನ ಹೆಂಡತಿ ಸಾರಾಳಿಗೆ ಇಸಾಕ್ ಎಂಬ ಮಗನನ್ನು ಆಶೀರ್ವದಿಸಿದರು. ಆ ದಂಪತಿಯ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ಒಂದು ದಿನ ದೇವರು ಅಬ್ರಹಾಮನನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಅಬ್ರಹಾಮನೇ ಎಂದು ದೇವರು ಕರೆದರು. ಇಗೋ ಸಿದ್ಧನಿದ್ದೇನೆ ಎಂದು ಅಬ್ರಹಾಮನು ಉತ್ತರಿಸಿದನು. ನಂತರ ಎಂತಹ ಧೈರ್ಯಶಾಲಿ ತಂದೆಯ ಹೃದಯವನ್ನು ಕುಗ್ಗಿಸುವಂತಹ ಆಜ್ಞೆಯು ಬಂದಿತು. ನೀನು ತುಂಬಾ ಪ್ರೀತಿಸುವ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ಕರೆದುಕೊಂಡು ಮೋರಿಯ ಪ್ರಾಂತ್ಯಕ್ಕೆ ಹೋಗು. ಅಲ್ಲಿ ನಾನು ತೋರಿಸುವ ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸು. ಸರ್ವೇಶ್ವರನ ಈ ಮಾತುಗಳನ್ನು ಕೇಳಿದ ಅಬ್ರಹಾಮನೊಳಗೆ ಭಾವನೆಗಳ ಬಿರುಗಾಳಿ ಎದ್ದಿತು. ಇದು ಹೇಗೆ ಸಾಧ್ಯ? ಇಸಾಕ್ ವಾಗ್ದಾನದ ಮಗ, ದೇವರ ಒಡಂಬಡಿಕೆ ನೆರವೇರಿಕೆ ಅಲ್ಲವೇ? ಅಬ್ರಹಾಮನ ಆತ್ಮದಲ್ಲಿ ಈ ರೀತಿಯ ಕಳವಳ ಉಂಟಾದರೂ ಅವನ ಅಚಲವಾದ ನಂಬಿಕೆಯು ಅವನನ್ನು ಬೆಂಬಲಿಸಿತು. ಅಬ್ರಹಾಮನು ಮುಂಜಾನೆಯೇ ಎದ್ದು ತನ್ನ ಏಸರಗತ್ತೆಗೆ ತಡಿ ಹಾಕಿಸಿ ಹೋಮಬಲಿಗೆ ಬೇಕಾದ ಕಟ್ಟಿಗೆಯನ್ನು ಸಿಗಿದು ಸಿದ್ಧ ಮಾಡಿಕೊಂಡು ಸೇವಕರಿಬ್ಬರನ್ನೂ ಹಾಗೂ ತನ್ನ ಮಗ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. 3ನೆಯ ದಿನ ಅಬ್ರಹಾಮನು ಕಣ್ಣೆತ್ತಿ ನೋಡಿದಾಗ ದೂರದಲ್ಲಿ ಆ ಸ್ಥಳ ಕಾಣಿಸಿತು. ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯನ್ನು ನೋಡಿಕೊಂಡಿರಿ, ನಾನು ಮತ್ತು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ಪುನಃ ಇಲ್ಲಿಗೆ ಬರುತ್ತೇವೆ ಎಂದು ಹೇಳಿದನು. ಅಬ್ರಹಾಮನು ದಹನ ಬಲಿಗೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗ ಇಸಾಕನ ಮೇಲೆ ಒರೆಸಿದನು. ಬೆಂಕಿಯನ್ನು ಹಾಗೂ ಕತ್ತಿಯನ್ನು ತನ್ನ ಕೈಯಲ್ಲೇ ತೆಗೆದುಕೊಂಡನು. ಇಬ್ಬರೂ ಅಲ್ಲಿಂದ ಮುಂದಕ್ಕೆ ಹೊರಟರು. ಹೋಗುತ್ತಾ ಇದ್ದಾಗ ಇಸಾಕನು ತಂದೆ ಅಬ್ರಹಾಮನನ್ನು ಅಪ್ಪ ಎಂದು ಕರೆದ. ಏನು ಮಗನೇ ಎಂದ ಅಬ್ರಹಾಮ. ಇಸಾಕನು, ಬೆಂಕಿ ಕಟ್ಟಿಗೆ ಏನೋ ಇವೆ, ಆದರೆ ದಹನ ಬಲಿಗೆ ಬೇಕಾದ ಕುರಿಮರಿಯಲ್ಲಿ ಎಂದು ಕೇಳಿದ. ಅದಕ್ಕೆ ಅಬ್ರಹಾಮನು, ಬಲಿಗೆ ಬೇಕಾದ ಕುರಿಮರಿಯನ್ನು ದೇವರೇ ಒದಗಿಸುತ್ತಾರೆ ಮಗನೇ ಎಂದು ಉತ್ತರಿಸಿದನು. ದೇವರು ಹೇಳಿದ ಸ್ಥಳಕ್ಕೆ ಬಂದು ಸೇರಿದಾಗ ಅಬ್ರಹಾಮನು ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿದನು. ಕಟ್ಟಿಗೆಯನ್ನು ಅದರ ಮೇಲೆ ಒಟ್ಟಿ ನಡುಗುವ ಕೈಗಳಿಂದ ಮಗ ಇಸಾಕನ ಕೈಕಾಲುಗಳನ್ನು ಬಿಗಿದು ಕಟ್ಟಿಗೆಗಳ ಮೇಲೆ ಅವನನ್ನು ಕೆಡವಿದನು. ತಂದೆ, ನೀವು ಏನು ಮಾಡುತ್ತಿದ್ದೀರಿ? ಇಸಾಕ್ ಉದ್ಗರಿಸಿದನು. ಅವನ ಧ್ವನಿಯು ಭಯದಿಂದ ತುಂಬಿತ್ತು. ಅಬ್ರಹಾಮನ ಮುಖದಲ್ಲಿ ಕಣ್ಣೀರು ಹರಿಯಿತು. ದೇವರು ನನ್ನಲ್ಲಿ ಇದನ್ನು ಕೇಳಿದ್ದಾರೆ, ಅವರಲ್ಲಿ ನಂಬಿಕೆ ಇಡು ಎಂದನು. ಬಳಿಕ ಮಗನನ್ನು ವಧಿಸಲು ಕೈಚಾಚಿ ಕತ್ತಿಯನ್ನು ಎತ್ತಿದನು. ಆದರೆ ಸರ್ವೇಶ್ವರನ ದೂತನು ಆಕಾಶದಿಂದ, ಅಬ್ರಹಾಮನೇ, ಏ ಅಬ್ರಹಾಮನೇ ಎಂದು ಕರೆದನು. ಅದಕ್ಕೆ ಅಬ್ರಹಾಮನು, ಇಗೋ ಸಿದ್ಧನಿದ್ದೇನೆ ಎಂದನು. ದೂತನು ಅವನಿಗೆ, ಹುಡುಗನ ಮೇಲೆ ಕೈ ಎತ್ತಬೇಡ, ಅವನಿಗೆ ಯಾವ ಹಾನಿಯೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನು ನನಗೆ ಬಲಿ ಕೊಡಲು ಹಿಂಜರಿಯಲಿಲ್ಲ ಎಂತಲೇ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ನನಗೆ ಚೆನ್ನಾಗಿ ಗೊತ್ತಾಯಿತು ಎಂದು ಹೇಳಿದನು. ಸಮಾಧಾನದಿಂದ ಮುಳುಗಿದ ಅಬ್ರಹಾಮನು ತನ್ನ ಕತ್ತಿಯನ್ನು ಕೈಬಿಟ್ಟನು ಮತ್ತು ತನ್ನ ಮಗ ಇಸಾಕ್ನನ್ನು ಬಿಗಿಯಾಗಿ ಅಪ್ಪಿಕೊಂಡನು. ತಂದೆ ಇಸಾಕ್ ಪಿಸುಗುಟ್ಟಿದನು. ಅವನ ಕಣ್ಣುಗಳು ವಿಸ್ಮಯದಿಂದ ತುಂಬಿದವು. ಅಬ್ರಹಾಮನು ದೇವರು ಕರುಣಾಮಯಿ ಎಂದು ಶ್ಲಾಘಿಸಿದನು. ಅಬ್ರಹಾಮನು ತಲೆ ಎತ್ತಿ ನೋಡಿದಾಗ ಹತ್ತಿರದ ಒಂದು ಪೊದೆಯಲ್ಲಿ ಟಗರು ಕೊಂಬುಗಳಿಂದ ಸಿಕ್ಕಿ ಬಿದ್ದಿರುವುದನ್ನು ಕಂಡನು. ಕೂಡಲೇ ಅವನು ಆ ಟಗರನ್ನು ತೆಗೆದುಕೊಂಡು ತನ್ನ ಮಗನ ಬದಲಿಗೆ ಅದನ್ನು ದಹನ ಬಲಿಯಾಗಿ ಅರ್ಪಿಸಿದನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಸುಮಾರು 4000 ವರ್ಷಗಳ ಹಿಂದೆ ನಡೆದ ಈ ಘಟನೆಯಿಂದ ಆ ಸ್ಥಳಕ್ಕೆ ಯೆಹೋವ ಈರೆ ಅಂದರೆ ಬೆಟ್ಟದ ಮೇಲೆ ಸರ್ವೇಶ್ವರ ಸ್ವಾಮಿಯೇ ಒದಗಿಸುತ್ತಾರೆ ಎಂಬ ಹೇಳಿಕೆ ಇಂದಿಗೂ ರೂಢಿಯಲ್ಲಿದೆ. ಆಗ ಸರ್ವೇಶ್ವರ ಸ್ವಾಮಿಯ ದೂತನು ಆಕಾಶದಿಂದ ಮತ್ತೊಮ್ಮೆ ಅಬ್ರಹಾಮನನ್ನು ಕರೆದು, ಸರ್ವೇಶ್ವರನ ವಾಕ್ಯವನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಹಿಂತೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ತಪ್ಪದೆ ಆಶೀರ್ವದಿಸುತ್ತೇನೆ. ನಿನ್ನ ಸಂತತಿಯನ್ನು ಹೆಚ್ಚಿಸಿಯೇ ಹೆಚ್ಚಿಸುತ್ತೇನೆ.
ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದ ಮರಳಿನಂತೆಯೂ ಅಸಂಖ್ಯವಾಗಿ ಮಾಡುತ್ತೇನೆ. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕವೇ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಸರ್ವೇಶ್ವರನೇ ಆಣೆ ಇಟ್ಟು ಹೇಳಿದ್ದಾರೆ ಎಂದನು. ತರುವಾಯ ಅಬ್ರಹಾಮನು ತನ್ನ ಸೇವಕರ ಬಳಿಗೆ ಮರಳಿ ಬಂದನು. ತನ್ನ ಮಗ ಇಸಾಕ್ನನ್ನು ಸಂತಸದಿಂದ ಅಪ್ಪಿಕೊಂಡು ಮನೆಗೆ ಹಿಂತಿರುಗೋಣ ಎಂದನು.